ಬುದ್ಧಿ ಆ ಗೌಡ್ರೆಂಟಿ ಬಗ್ಗೆ ಎಲ್ಲ ವಿಚಾರಿಸ್ದೆ. ಅದು ಯಾವುದೋ ಸಿಂಗುರ್ಗನಹಳ್ಳಿ ಅಂತ ಯಾವುದೋ ಊರಾಗಂತ ಇರೋದು. ಅಯ್ಯೋ ನಾನು ಸರಿ ನೋಡೋಣ ಬಿಡು ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಈ ಸಿಕ್ಕಿದ್ರೆ ಮಾತ್ರ ಅವಳನ್ನ ವಾಪಸ್ ಕರ್ಕೊಂಡು ಬರಲೇಬೇಕು, ನೋಡ್ತಾ ಇರು. ಅಯ್ಯೋ ಬಾ ಸಾಸರ್ನ ನಡ್ಕೊಂಡು ಹೋಗ್ಬೇಕು, ಟೈಮ್ ಆಯ್ತು ಆಗ್ಲೇನಿಯ. ಸಂತೆ ಎಲ್ಲನೂ ಮುಚ್ಚಿಬಿಟ್ಟ ಮೇಲೆ ಹೋಯ್ತೀಯ ನೀನು, ಸಂಜೆ ಆಗೈತೆ ಆಗ್ಲೇನಿಯ. ಪಾಕದೂರೊಳಗೆ ಯಾವಾಗ ಬರ್ತಾಳೋ ಏನು ಕತಿಯೋ ನನಗಂತೂ ಗೊತ್ತಿಲ್ಲ. ಸುಮ್ಮನೆ ಯಾಕೆ ನೋಡಿ ಹೋಗೋಣ. ಸಿಕ್ಕಿದ್ರೆ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ನಾನಂತೂ. ಸುಮ್ಮನೆ ಯಾಕೆ, ನೋಡಿ ನೋಡಿ ಹೋಗೋಣ ನಡಿ. ಅಣ್ಣ ಶುಂಠಿ ಒಂದು 10 ರೂಪಾಯಿಗೆ, ಬೆಳ್ಳುಳ್ಳಿ ಒಂದು 100 ಗ್ರಾಮ್ ಹಾಕೋಣ. 1/4 ಕೆಜಿ ತಗೊಂಡೋಗಮ್ಮ. 1/4 ಕೆಜಿ 60 ರೂಪಾಯಿ ಅಷ್ಟೇನಿಯ. 1/4 ಕೆಜಿ ತಗೊಂಡೋಗಿ. ಅಷ್ಟೊಂದು ತಗೊಂಡೋಗ್ಬಿಟ್ಟು ನಾವೇನಣ್ಣ ಮಾಡ್ಬೇಕು ಮನೆಯಾಗೆ? ನಮ್ಗೆ ಅಷ್ಟೊಂದೇನು ಅವಶ್ಯಕತೆ ಏನಿಯ ಇಲ್ಲ. 100 ಗ್ರಾಮ್ ಹಾಕಿ ಸಾಕು. ನಾವೇನು ಶಾನೆ ಮಟನ್ ಚಿಕನ್ ಮಾಡೋರಲ್ಲ, ಮಸಾಲೆದಂತೂ ಮಾಡೋರೇ ಅಲ್ಲ ನಾವು. ಹುಳ್ಳಿಕಾಯಿ ಹೆಂಗಣ? ಕೆಜಿ 30. ಪರವಾಗಿಲ್ವೇ? ಸಂತೆಗೆ ಬಂದು ತಗೊಳ್ಳೋದೇನಿಯ ಪರವಾಗಿಲ್ಲ. ಸಂತೆನಾಗ ಹೆಂಗೋ ಹೊತ್ಲಾಗೆ ಕಮ್ಮಿ ರೇಟ್ಗೆ ನೀ ಎಲ್ಲನೂ ಸಿಕ್ಬಿಡ್ತವೆ. ಅಣ್ಣ ಒಂದು ಅರ್ಧ ಕೆಜಿ ಹಾಕು. ಹುಳ್ಳಿಕಾಯಿ ಒಂದು ಅರ್ಧ ಕೆಜಿ. ಹಂಗೇನಿಯ ನನಗೂ ಶುಂಠಿ ಒಂದು 10 ರೂಪಾಯಿಗೆ ಶುಂಠಿ, ನನಗೂ 100 ಗ್ರಾಮ್ ಬೆಳ್ಳುಳ್ಳಿ ಹಾಕ್ಬಿಡೋಣ ಸಾಕು. ಅಯ್ಯೋ ನೋಡ್ಕೊಂಡು ಕೊಡಿ. ಅದು ಬೇಡ ಸೌತೆಕಾಯಿ, ನನಗೆ ಬೇರೆ ಸೌತೆಕಾಯಿ ಕೊಡಿ. ಬೆಳ್ಳುಳ್ಳಿ, ಶುಂಠಿ, ಹುಳ್ಳಿಕಾಯಿ, ಕ್ಯಾರೆಟ್, ಗೆಳೆಗೋಸ್. ಅಡೋ ನೋಡ್ಕೊಂಡು ಸಂದಕ್ಕಿರೋದು ಹಾಕು. ಎಂತೆಂತೆಂಥದ್ದು ಹಾಕ್ಬೇಡ. ನಾನೇ ಸುಮ್ಕಿರಕ್ಕಿಲ್ಲ. ಆಮೇಲೆ ತಂದು ವಾಪಸ್ ಹಾಕೋಗ್ಬಿಡ್ತೀನಿ ಅಷ್ಟೇ. ಏನಿಯ ಇನ್ನೊಂದು ವಾರ ಬರ್ತಿರಲ್ಲ, ತರಕಾರಿ ಕೊಳತಾಗಿದ್ರು ತಂದ್ಬಿಟ್ಟು ಮುಂದಕ್ಕೆ ಕೊಯ್ತೀನಿ. ನನಗೆ ಗೊತ್ತಲ್ಲ ಏನು ಅಂತ ಹೇಳ್ಬಿಟ್ಟು ಹೊಸಿ ನೋಡ್ಕೊಂಡು ಸಂದಕ್ಕಿರೋ ಹಾಕೋಣ. ಎಲ್ಲ ಸತ್ತಾಗಿರೋ ಬೆಳ್ಳುಳ್ಳಿ ಹಾಕ್ಬೇಡ ನೀನು. ನನ್ನ ತರಕಾರಿಗಳಂದ್ರೆ ಫೇಮಸ್ಸು ಸಂತೆಗೆ ನೆನೆಯ ಅಂತದ್ರಾಗೆ. ಸಂದಕ್ಕಿಲ್ದಿರೋದಂತ ಬೇರೆ ಕೇಳ್ತೀನವ. ಒಂದು ಕಿತ ಹಾಕಿ ನೋಡು, ಇನ್ನೊಂದು ಕಿತ ನಮ್ಮ ಅಂಗಡಿಗೆ ನೀ ಎಲ್ಲೈತಿ ಅಂತ ಹುಡಿಕೊಂಬಿಟ್ಟು ಬತ್ತೀಯಾ. ಕಣ್ಣೀವ್ ನೀ ತಗೊಳಪ್ಪ. ನಾನು ಸರಿ ಬೇಗ ಕೊಡಿ. ಏನೇ ಏಳೆ ಈ ಸಂತೆಗಳಾಗೆ ನೆನೆಯ ಕಮ್ಮಿ ರೇಟಿಗೆ ಸಿಗೋದು. ಊರುಗಳ ಕಡೆ ಮಾರ್ಕೊಂಬಿಟ್ಟು ಬರ್ತಾರಲ್ಲ, ಅವಾಗ ಸಿಗೋದೇ ಇಲ್ಲ ನೋಡು. ಹುಳಿಕಾಯಿ, ಬೆಳ್ಳುಳ್ಳಿ, ಶುಂಠಿ. ಅಣ್ಣ ಶುಂಠಿ ಕೊಡಿ ಅಣ್ಣ. ಲೇ ಸರೋಜಿ, ಇದ್ಯಾಕೆ ಹಿಂಗೆ ನಿಂತ್ಕೊಂಡೆ? ನೋಡಿ ಇನ್ನೊಂದು ತಗೋಬೇಕಲ್ಲ ಸಾಮಾನುಗಳೆಲ್ಲನೂ. ಅಯ್ಯೋ ಬುದ್ಧಿ, ಕನ್ಸೋ ನನ್ಸೋ, ನೆನ್ನೆ ತಾನೇ ಅನ್ಕೊಂಡ್ವಿ. ಇಲ್ಲಿ ನೋಡು ಯಾರವ್ರ ನಮ್ಮ ಮುಂದೆ ಅಂತ ಹೇಳ್ಬಿಟ್ಟು. ಇನ್ಯಾರವ್ರೆ? ಆ ಮುದುಕಪ್ಪ ಅವನಿ. ಅಲ್ಲ, ನೀವು ಬಂದ್ಬಿಟ್ಟಿದ್ರಲ್ಲ ಸಂತೆಗೆ. ಎಲ್ಲನೂ ಏನೋ ಹೇಳಿದ್ರೆ ನಾನೇ ತಂದು ಕೊಟ್ಬಿಡ್ತಿದ್ನಲ್ಲ ಮೊರೆ. ಅಯ್ಯೋ ಪರವಾಗಿಲ್ಲ ಕೊಡಿ. ಯಾರು ಬಂದ್ರೇನಂತೆ, ನನಗೆ ಆ ಪಟ್ಟಿ ಏನು ದುರಂಕಾರ ಅದು ಇದು ಎಲ್ಲನೂ ಇಲ್ಲ. ಕೊಡಿ. ಶುಂಠಿ ಸ್ವಲ್ಪ, ಒಂದು 1/4 ಕೆಜಿ ಬೆಳ್ಳುಳ್ಳಿ, ಒಂದು 1/4 ಕೆಜಿ ಶುಂಠಿ ಕೊಡಿ. ಹಂಗೇನೇನಿಯ ಹುಳ್ಳಿಕಾಯಿ ಎಲ್ಲ 1 ಕೆಜಿ, ಗೆಡ್ಡೆಕೋಸು 1 ಕೆಜಿ, ಕ್ಯಾರೆಟ್ 1 ಕೆಜಿ ಹಾಕ್ಬಿಡಿ. ಇದ್ಯಾಕ್ಲೆ ಬಾಯಿ ಬಿಟ್ಕೊಂಡು ನೋಡ್ತಿದ್ಯಲ್ಲೇ? ಬಾರೇ ಲೇ ಪುದ್ದಿ, ನಾವು ಹುಡುಕ್ಬೇಕು ಅಂತ ಹೇಳ್ತಿದ್ವಲ್ವೇನೇ? ಸಾವುಕಾರ ಏನ್ರು ಇವಳೆ ಕಂಡ್ಲಿ ಸಾವುಕಾರೇನ್ರು. ಅವಾಗ ಪೆಕ್ಸ್ ಹಾಕತ್ತಾ ಇರ್ಲಿಲ್ಲ, ಇವಾಗ ಪೆಕ್ಸ್ ಹಾಕೊಂಡವಳು ನನ್ನಂಗೇನಿಯ ಅಷ್ಟೇನೇನೆ. ಹೌದೇನೆ? ಇವಳಿನ ಸಾವುಕಾರ ಎಂಟಿ? ಹೂಕೊಂಡ್ಲಿ, ನಾನು ನೋಡಿವ್ನಿ. ನಾನೊಂದು 4-5 ಕಿತ ನೋಡಿವ್ನಿ. ಆಮೇಲೆ ನಿನ್ನ ಮದುವೆ ಆಗಕ್ಕಿಂತ ಮುಂಚೆನೇ ಅವಳು ಹೊಂಟೋಗ್ಬಿಟ್ಟಿದ್ಲು ಮನೆ ಬಿಟ್ಬಿಟ್ಟು. ಇವಳೆ ನಿನಗೆ ಸಾವುಕಾರ ಎಂಟಿ. ಆದರೆ ಮಾತಾಡ್ಸೋದು ಹೆಂಗೆ ಅಂತ ನಿನಗೆ ಗೊತ್ತಾಯ್ತಿಲ್ಲ. ಇವರೆಲ್ಲ ಸ್ವಲ್ಪ ಅವಾಗೆಲ್ಲ ಸಾವುಕಾರಲ್ವಾ, ನಾವು ಅದಕ್ಕೆ ಅಷ್ಟೊಂದೇನು ಮಾತಾಡಿಸ್ತಾ ಇರ್ಲಿಲ್ವಲ್ಲ. ಅದಕ್ಕೆ ಆಯಮ್ಮಂಗೂ ಮುಖ ಪರಿಚಯ ಏನೂ ಇಲ್ಲ. ಆದರೆ ಹೆಂಗನ ಮಾಡ್ಬಿಟ್ಟು ಮಾತಾಡಿಸ್ಬೇಕು, ಹೆಂಗೆ ಮಾತಾಡ್ಸೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಈ ಅಮ್ಮ ನಿನಗೆ ಫಿಕ್ಸು 100ಕ್ಕೆ 100 ಈ ಅಮ್ಮ ನಿನಗೆ ನಂಗೆ ಗೊತ್ತು. ನೋಡೋಕ್ಕೆ ಇಂಥ ಸಂದಕವಳೆ ಅಲ್ಲ, ಅದೇನೋ ಬಂಗಾರ ಬಿಟ್ಬಿಟ್ಟು ಕಾಗೆ ಬಂಗಾರಕ್ಕೆ ಹೋದ್ರು ಅನ್ನಂಗೆ ಲೆಕ್ಕ ಹಾಕು. ಎಂತ ಸಂದಕ್ಕಿರ ಎಂಡ್ರನ್ನ ಬಿಟ್ಬಿಟ್ಟು ಹೆಂಗೆ ಹೋಗ್ಬಿಟ್ರ ನೋಡು ಆ ಗೌಡ. ನನ್ನ ಮಗಂಗೆ ಚಾಪಲು, ನನ್ನ ಮಗ ಜಾಸ್ತಿ. ಈ ಅಮ್ಮಸಿ ಮುರುವಾದಸ್ತೇನ ನೋಡು, ಮೈ ತುಂಬ ಬಟ್ಟೆ ಹಾಕ್ಕೊಂಡು ಇಷ್ಟಾಗ್ಲ ಕುಂಕುಮ ಇಕ್ಕೊಂಡು ಹೆಂಗೆಂಗೋ ಪಾಪ ಹೆಂಗೆಂಗೋ ಇತ್ತಾಳೆ. ಈ ಅಮ್ಮಂಗೆ ಕಿತ್ತೋಗಿರೋ ಕೆಲಸಗಳಂದ್ರೆ ಆಗಕ್ಕಿಲ್ಲ. ಅವನ ಕಿತ್ತೋಗಿರೋ ಕೆಲಸಗಳೇ ಮಾಡ್ಕೊಂಡು ಇದನ್ನ ಇವಳದ್ ಬಿಟ್ಬಿಟ್ಲ ಅಷ್ಟೇ ನೀನಿಯ. ಈ ಅಮ್ಮನ ಹತ್ರ ಮಾತಾಡೋಣ. ಸರಿಯಾದ ಟೈಮ್ಗೆ ನೀ ಸಿಕ್ಬಿಟ್ಟವಳೆ. ಮತ್ತೆ ಸಿಗಕ್ಕಿಲ್ವ? ಇವ್ರ ಮನೆ ಎಲ್ಲೋ ಏನೋ ನಮ್ಗಂತೂ ಗೊತ್ತಿಲ್ಲ. ಈ ಅಮ್ಮನ ಹತ್ರ ಮೊದಲು ಮಾತಾಡ್ಬಿಡೋಣ. ಬಾರಿ ಹೋಗ್ಬಿಟ್ಟು ಮಾತಾಡೋಣ. ಬೇಗ ಕೊಡಿ, ಸ್ವಲ್ಪ ಗಾಡಿ ಬಂದಿದೆ, ಬೇಗ ಹೋಗ್ಬೇಕು ನಾನು. ಮರೆ ಹಾಕ್ದೆ. ಬೆಳ್ಳುಳ್ಳಿ, ಕ್ಯಾರೆಟ್, ಹುಳ್ಳಿಕಾಯಿ. ಮಾತಾಡಿಸಿದ್ರೆ ಮಾತಾಡಕ್ಕಿಲ್ವ ಗೊತ್ತಿಲ್ಲ. ನೋಡಮ್ಮ, ಎಲ್ಲ ಒಳ್ಳೆ ಶುಂಠಿ, ಒಳ್ಳೆ ಬೆಳ್ಳುಳ್ಳಿ ನೆನೆಯ. ನೋಡ್ಕೊಬಿಡು, ಒಂದು ಕಿತ್ತ ಹಾಕ್ತಾ ಇವ್ನಿ. ಅಯ್ಯೋ ಪರವಾಗಿಲ್ಲ ಕೊಡಿ ಅಣ್ಣ. ಅಕ್ಕ ಯಾರು ನೀವು ಹೇಳಿ? ಅಕ್ಕ ನೀವು ನಮ್ಮೂರು ಸಾವುಕಾರ ಎಂಟಿ ತಾನೆ? ನೋಡಿ, ನಾನು ಯಾರ ಎಂಟಿ ಅಲ್ವೋ. ಸುಮ್ಮನೆ ದಯವಿಟ್ಟು ನನ್ನ ಪಾಡು ಬಿಟ್ಬಿಡಿ. ಇದು ಯಾಕೆ ಸುಮ್ಮನೆ ಅವ್ರ ಹೆಂಡತಿ ಇವ್ರ ಹೆಂಡತಿ ಅವ್ರ ಹೆಂಡತಿ ಅಂತ ಕೇಳ್ತೀರಾ? ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ನಾನು ಯಾರ ಹೆಂಡ್ತಿನೂ ಅಲ್ಲ ಇವಾಗ, ಸರಿನಾ? ಸುಮ್ಮನೆ ದಯವಿಟ್ಟು ನನಗೆ ಬೇಜಾರು ಮಾಡಕ್ಕೆ ಬರಬೇಡಿ. ನಮ್ಮ ಪಾಡು ನಾನು ಇದ್ದೀನಿ, ನನ್ನ ಪಾಡು ನನಗೆ ಇರಕ್ಕೆ ಬಿಟ್ಬಿಡಿ. ಹೊರಗಡೆ ಬರೋಕ್ಕೇನೆ ಬೇಜಾರಾಗ್ತೈತೆ ನನಗಂತೂ. ಯಾಕಾದರೂ ಬಂದು ಹೊರಗಡೆ ಅಂತ ಅನ್ನಿಸ್ತೈತೆ. ಎಲ್ಲ ಕೇಳೋದೇನೆ. ಈ ಗಂಡಸ್ರು ತಪ್ಪಿದ್ರು ಹೆಂಗಸ್ರ ಮೇಲೆ ಎಲ್ಲ ಕೇಳೋದು ಜಾಸ್ತಿ. ಯಸುನಿ, ಇವಳೇನೆ ಮೈಮೆ ಬಿದ್ದೊಳಂಗಾಯ್ತು ಆಡ್ತಾಳಲ್ಲ ಇವಳು. ಆಯಮ್ಮಂಗೂ ಬೇಜಾರಾಗಿರ್ತದೆ. ಎಲ್ಲರೂ ಗಂಡ ಬಿಟ್ಟೋಳು ಅಂತ ಸಂದಕ್ಕಿರೋನೆಲ್ಲ ಬಿಟ್ಬಿಟ್ಟು ಬಂದವಳೆ 420 ಅಂತ ಬೈಕೊಂಡು ಆಡ್ತಿತ್ತಾರಲ್ಲ. ನೀನು ಸಡನ್ನಾಗಿ ಕೇಳಿದ ತಕ್ಷಣ ಅವಳಿಗೂ ಹಂಗೆ ಅನ್ಸಿರ್ಬೇಕು. ಎಲ್ಲೋ ಆ ಥರ ಕೇಳೋಕ್ಕೆ ನೀನು ಕೇಳಿದ್ಯಾ ಅಂತ ಹೇಳ್ಬಿಟ್ಟು. ಬಿಡು, ನಿಧಾನಕ್ಕೆ ಮಾತಾಡೋಣ. ಸರಿ ಬಾ ಸರ್, ನಾವು ಹೋಗೋಣ.
ಏನಮ್ಮರೆ ಸಂದಾಕಿದ್ದೀರಾ? ಹ್ಞೂ ಅಜ್ಜಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಎಲ್ರೂ? ನಾವು ಚೆನ್ನಾಗಿದ್ದೀವಮ್ಮ. ದೊಡ್ಡ ದೊಡ್ಡ ಮನಸ್ಸು ನಿಮ್ದಂತೂ. ನಮ್ಮಂಥ ಬಡವ್ರನ್ನೂ ಸಂದಾಕಿದ್ದೀರಾ ಅಂತ ಕೇಳ್ತಿರಲ್ಲ. ನಿಮ್ಮಂಥ ದೊಡ್ಡ ಮನಸ್ಸು ಎಲ್ಲೂ ಸಿಗಕ್ಕಿಲ್ಲ, ಎಲ್ಲೂ ಇರಕ್ಕಿಲ್ಲ ಬಿಡಿ. ಅಯ್ಯೋ ಬಿಡಿ, ತುಂಬ ಹೊಗಳ್ಬೇಡಿ. ಒಂದು 5 kg ಈರುಳ್ಳಿನೂ ಒಂದು 2 kg ಟೊಮೊಟೊ ಕೊಟ್ಬಿಡಿ. ಸರಿ ಅಮ್ಮರೆ ಆಯಿತು. ನೋಡಿ ಅಮ್ಮರೆ, ಎಲ್ಲ ಈರುಳ್ಳಿನೂ ಸಣ್ಣ ಸಣ್ಣ ಸಂದಕ್ಕೆ ಏನಿವೆ ನಿಮ್ಗೆ ಸಂದಕ್ಕಿರವೆ 5 ಹಾಕ್ಕೊಡ್ತೀನಿ ನೋಡಿ. ಅಮ್ಮರೆ ಈ ಕಡೆ ಕೊಡಿ ಬ್ಯಾಗ, ಈ ಕಡೆ ಬ್ಯಾಗ್ ಕೊಡಿ. ಎಲ್ಲ ಸಂದಕ್ಕಿರವೆ ಹಾಕ್ತೀನಿ ನಿಮಗೆ. ಎಷ್ಟಾಯ್ತು ಹೇಳಿ? ಅಯ್ಯೋ ಅಮ್ಮರೇ, ನಾನೇ ನಿಮಗೆ ಕೊಡಬೇಕಲ್ವ, 1000 ರೂಪಾಯಿ ನಾನೇ ನಿಮಗೆ ಕೊಡಬೇಕು. ಆವತ್ತು ಇಸ್ಕೊಂಡು ಬಂದಿದ್ನಲ್ಲ, ಅದನ್ನ ನೋಡಿ ನಿಮ್ಗೆ ವಾಪಸ್ ಕೊಡಲೇ ಇಲ್ಲ ನಾನಂತೂ. ಇವಾಗ ಕೊಡಬೇಕಲ್ವ? ಪರವಾಗಿಲ್ಲ ಬಿಡಿ, ನೀವು ತಗೊಂಡೋಗಿ ಬಡ್ಡಿ ಅಂತ ಹೇಳ್ಬಿಟ್ಟು ಬಡ್ಡಿಗೆ ಹಾಕೋಬಿಡಿ, ಪರವಾಗಿಲ್ಲ. ಇವಾಗ ನೀವೇನು ಕಾಸು ಕೊಡೋಕೆ ಹೋಗ್ಬೇಡಿ, ಅದಕ್ಕೆ ಒಂಚೂರು ಇದು ಮಾಡ್ಕೊಳ್ಳಿ. ನನಗೂ ಓಸಿ ಕಮ್ಮಿ ಆಯ್ತದೆ ಸುಮ್ಕೆನಿಯ, ಅದಕ್ಕೆ ಪರವಾಗಿಲ್ಲ ತಗೊಂಡೋಗಿ ಅಮ್ಮರೇ, ನೀವು ತಗೊಂಡೋಗಿ. ಅಯ್ಯೋ ಅಜ್ಜಿ, ನಾನು ಹಿಂಗೆ 1000 ರೂಪಾಯಿ ಕೊಟ್ಟಿದ್ದು ನಿನ್ನ ಕಷ್ಟಕ್ಕೆ ಅಂತ ಹೇಳ್ಬಿಟ್ಟು, ನಾನೇ ನಿನಗೆ ಸಾಲ ಬಡ್ಡಿ ಅಂತ ಹೇಳ್ಬಿಟ್ಟು ಏನು ಕೊಡ್ಲಿಲ್ವಲ್ಲ? ನಿನಗೆ ಅಂತ ಹೇಳ್ಬಿಟ್ಟು ಏನೇ ಕೊಟ್ಟಿದ್ದು, ಸರಿನಾ? ನನಗೇನು ವಾಪಸ್ ಕೊಡ್ಬೇಡ. ಈ ಟೊಮೊಟೊದು ಈರುಳ್ಳಿದು ಎಷ್ಟಾಗೈತೆ ಅಂತ ಹೇಳಿದ್ರೆ ಅಷ್ಟು ಕೊಟ್ಬಿಟ್ಟು ಹೋಯ್ತೀನಿ. ಅದೇ ಬೇರೆ ಇದೇ ಬೇರೆ, ಕಷ್ಟ ಇದ್ದಾಗ ಸಹಾಯ ಮಾಡೋದೇ ಬೇರೆ, ವ್ಯವಹಾರನೇ ಬೇರೆ. ಅದನ್ನು ಇದನ್ನು ಒಂದೇ ಅಂತ ಅನ್ಕೋಬೇಡಿ. ಅಯ್ಯೋ ತಾಯಿ, ನಿನ್ನಂಥವ್ರು ಊರಿಗೆ ಒಬ್ರು ಇದ್ಬಿಟ್ರೆ ನಮ್ಮಂಥ ಬಡವರೇ ಇರೋಕ್ಕಿಲ್ಲ ಬಿಡು. ಎಲ್ಲ ಬಡವ್ರೂ ಹಂಗೆ ನೀನಿಯ ಖುಷಿಯಾಗಿ ಇದ್ಬಿಡ್ತಾರೆ. ನಿಮ್ಮಂಥವ್ರು ಇದ್ಬಿಟ್ರೆ ನಿಮ್ಮ ಹೊಟ್ಟೆ ಸಣ್ಣಗಿರಲಿ, ನಾನು ನಿಮ್ಮ ಸಾಲ ತೀರಿಸ್ಬೇಕು ಅಂತ ಏನೇನೋ ಮಾಡ್ತಾ ಇದ್ದೆ, ಏನೇನೋ ಕಷ್ಟಪಡ್ತಾ ಇದ್ದೆ. ನನ್ನ ಕೈಲಿ 100 ರೂಪಾಯಿನೂ ಕುಡಿಯೋಕ್ಕಾಗಲಿಲ್ಲ. ಎಲ್ಲ ಬಂದಿದ್ದೆ ಎಲ್ಲ ಒಟ್ಗೂ ಹಂಗೆ ಸೊರೈತದೆ. ಸಾಲ ಹೆಂಗಪ್ಪ ಕೊಡೋದು ಅಂತ ನೀವು ಬಂದಾಗೆಲ್ಲ ಮಕ್ಕ ಎಲ್ಲ ಒಂಥರ ಮಾಡ್ಕೊಳಂಗೆ ಆಗ್ಬಿಡೋದು ನನಗಂತೂ. ನಿಮ್ಮಿಂದ ಭಾಳ ಉಪಕಾರ ಆಯ್ತು ನನಗೆ. ಈಗ ಸಾಲ ತೀರ್ತು ಅಂತ ಗೊತ್ತಾಗಿದ ತಕ್ಷಣ ಈ ಅಗ್ಲ ಮೇಲೆ ಒಂದು ದೊಡ್ಡ ಭಾರನೇ ಇಳಿತು ಅಂತ ಅನ್ನಿಸ್ಬಿಡ್ತು ನನಗಂತೂ. ಭಾಳ ಉಪಕಾರ ಆಯಿತು ನಿಮ್ಮಿಂದ. ಅಯ್ಯೋ ಬಿಡಿ, ಪರವಾಗಿಲ್ಲ. ದುಡ್ಡು ಎಷ್ಟು ಅಂತ ಹೇಳಿ, ಸರಿನಾ? ಕೊಟ್ಟು ನಾನು ಹೋಗ್ತೀನಿ. ಸರಿ ಕಣವ, ನೀನು ಹೊಟ್ಟೆ ತಣ್ಣಗಿರ್ಲಿ. ಯಪ್ಪ ನೋಡ್ದೇನೆ, ಎಂತ ಒಳ್ಳೆ ಮನ್ಸು ಈ ಸಾವುಕಾರ ಎಂಟಿದು. ಗೊತ್ತಿದ್ರೆ ನಾನು 1000 ರೂಪಾಯಿ ಇಸ್ಕೊಬಿಡ್ತಾ ಇದ್ನಾ. ಇದಕ್ಕೇನು ಕಮ್ಮಿ ಇಲ್ಲ. ಅಲ್ಲಿ ನೋಡಿ, ಗಂಡ ನೋಡ್ರೆ ದುಡ್ಡು ಅಂತ ಸಾಯ್ತಾನೆ. ಈ ಅಮ್ಮ ನೋಡಿದ್ರೆ 1000 ರೂಪಾಯಿ ಕೊಟ್ಬಿಟ್ಟು ಪಾಪ ದಾನ ಧರ್ಮ ಅಂತ ಮಾಡ್ತಾಳೆ. ಏನೋ ಪಾಪ ಭಾಳ ಒಳ್ಳೆಯಳು ಅನ್ನಿಸ್ತದೆ. ಒಳ್ಳೆಯವ್ರಿಗೆ ಕೆಟ್ಟವ್ರು ಸೆಟ್ ಆಗಕ್ಕಿಲ್ವಲ್ಲ, ಬಿಟ್ಬಿಟ್ಟು ಬಂದವ್ರೆ ಅಂತ ಅನ್ನಿಸ್ತದೆ. ನಾನೇ ಅಮ್ಮ ಅವಾಗಲೇ ಕೋಪ ಮಾಡ್ಕೊಂಡು ನೋಡ್ಬಿಟ್ಟು ಮೊಯ್ಯೆಲ್ಲ ಉರ್ದೋಯ್ತು ನನಗಂತೂ. ಇದೇನು ಹಿಂಗೆ ಕೋಪ ಮಾಡ್ಕೊಂತಾಳಲ್ಲ ಕೇಳಿದ ತಕ್ಷಣ ನೀ ಅಂತ ಹೇಳ್ಬಿಟ್ಟು ಪಾಪ ಇವಾಗ ನೋಡಿ ಅಜ್ಜಿತಾಗಿ ಸಮಾಧಾನವಾಗಿ ಮಾತಾಡಿದ್ ನೋಡಿ ಭಾಳ ಖುಷಿ ಆಯಿತು. ಹೆಂಗನ ಮಾಡಿ ಇವಳ ಹತ್ರ ಮಾತಾಡಿ ಇವಳನ್ನ ಮನ ಒಲಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕಲ್ಲೇ. ನನಗಂತೂ ಅವನು ಆ ಶಾರ್ದಿನಂತೂ ಅಲ್ಲಿರಕ್ಕೆ ಬಿಡಕ್ಕೆ ಇಲ್ಲ ಬಿಡು. ನಾನಂತೂ ಸೈತಕ್ಕೆ ಆಯ್ತಾ ಇಲ್ಲ ನನಗಂತೂ. ಅದಕ್ಕೆ ಯಮ್ಮನ್ ಹೆಂಗನ ಮಾಡಿ ಕರ್ಕೊಂಡು ಹೋಗ್ಬೇಕು, ಹೆಂಗೆ ಕರ್ಕೊಂಡು ಹೋಗ್ಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ ನೋಡು. ಫಸ್ಟು ಯಮ್ಮನ ಮನೆ ಎಲ್ಲೈತಿ ಅಂತ ನೋಡ್ಕೊಳ್ಳೋಣ. ಯಮ್ಮನ ಮನೆಯೆಲ್ಲ ನೋಡ್ಕೊಂಡಿದ್ದಾದ್ಮೇಲೆ ನೆಟ್ಟಿಗೆ ನಾವೇ ನೀನಿಯ ಮನೆ ಎಲ್ಲೈತಿ ಅಂತ ನೋಡ್ಕೊಂಡು ನೆಟ್ಟಿಗೆ ಹೊಂಟ್ಬಿಡೋಣ, ಸರಿನಾ? ಹೋಗ್ಬಿಟ್ಟು ಅಲ್ಲೇ ನೀ ಕುಂತ್ಕೊಂಡು ಅವ್ರ ಅಪ್ಪ ಅಮ್ಮಂತಾಗೆಲ್ಲ ಮಾತಾಡ್ಬಿಟ್ಟು ಇವಳು ತಗೋ ಏನಾರ ಒಂದು ಮಾತಾಡ್ಬಿಟ್ಟು ಹಂಗೆ ನೆಟ್ಟಿಗೆ ಬಂದ್ಬಿಡೋಣ. ಏನಂತೀಯ? ನೀನು ಹೇಳೋದೆ ಸರಿ ನೀನಿಯ, ಹಂಗೆ ಮಾಡೋಣ ಬಿಡು. ಈಗ ಅವಳು ಹಿಂದೆ ನೀನಿಯ ಹೋಗೋಣ, ಹೆಂಗೈತೆ ಅವ್ರ ಮನೆ ಏನು ಎತ್ತ ಅಂತ ಎಲ್ಲ ವಿಚಾರಿಸ್ಕೊಬಿಟ್ಟು ಹೋಗೋಣ. ಹಂಗೆ ಮಾಡೋಣ. ಅಮ್ಮರೇ ಮತ್ತೇನಾದರೂ ಬೇಕಿತ್ತಾ? ಅಯ್ಯೋ ನೋಡೋಣ, ಇನ್ನೊಂದು ನನ್ನ ಮನೆ ಪಕ್ಕದೊಳು ಹೇಳಿದ್ಲು, ಪಾಪ ಬೆಳ್ಳುಳ್ಳಿ ಶುಂಠಿ ತಗೊಬಂತ ಮರ್ತೇ ಹೋಗ್ಬಿಟ್ಟೆ ನಾನಂತೂ. ಈ ಮರವು ನನಗಂತೂ ಶುಂಠಿ ಬೆಳ್ಳುಳ್ಳಿ ಇನ್ನೊಂಚೂರು 1/4 kg ಹಾಕ್ಬಿಡಪ್ಪ. ಅವಳು ನಮ್ಮ ಮನೆ ಪಕ್ಕದೋಳು ಪಾಪ ತಕಬಾಕ ಅಂತ ಹೇಳಿದ್ಲು. ಪಾಪ ಅವ್ರಿಗೂ ಇದಿಲ್ಲ ಅಲ್ವಾ? ಅಣ್ಣ ನನಗೂ ಇನ್ನೊಂದು 100 ಗ್ರಾಮ್ ಬೆಳ್ಳುಳ್ಳಿ. ಅಕ್ಕ ನಿಮ್ಮನ್ನು ನೋಡಿದೆ, ನೀವೆಷ್ಟು ಒಳ್ಳೆಯವರು ಕಣಕ್ಕ, ಭಾಳ ಒಳ್ಳೆಯವರು ನೀವಂತೂ. ಇಂಥ ಒಳ್ಳೆಯವರು ಯಾಕೆ ನೀವು ಸಾವುಕಾರನ ಬಿಟ್ಬಿಟ್ಟು ಬಂದ್ರಿ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಮ ಪರ್ಸ್ನಲ್ ವಿಷಯ ಏನೂ ಗೊತ್ತಿಲ್ಲ, ಆದರೆ ನೀವು ಗಂಡನ ಜೊತೆ ಇದ್ದಿದ್ರೇನೇ ಸಂದಾಕಿರೋದು ಅಂತ ಅನ್ನಿಸ್ತದೆ. ಅಲ್ಲ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಸುಮ್ಕೆ ಏನು ಹಂಗೆ ಅಂದೆ ಅಷ್ಟೇ. ಇಷ್ಟೊಂದು ಒಳ್ಳೆ ಮನಸ್ಸಿರ ನೀವು ಹಿಂಗೆಲ್ಲ ಬಿಟ್ಬಿಟ್ಟು ದೂರ ಇದ್ದರೆ ಆಯಪ್ಪಂಗೆ ಏನು ಬುದ್ಧಿ ಕಲಿಸ್ದಂಗೆ ಆಯ್ತದೆ ಅಂತ ಹೇಳ್ಬಿಟ್ಟು ಹೇಳ್ದೆ ಅಷ್ಟೇ. ನೀನಿಯ ದಯವಿಟ್ಟು ನನ್ನ ಸಂಸಾರದ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ. ನೋಡಿ, ನೀವು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀವು ಅದೇ ಊರರು ಅಂತ ಅನ್ನಿಸ್ತದೆ, ನಿಮ್ಗೆ ಏನೇನೋ ತಿಳ್ಕೊಂಡಿರ್ತೀರಾ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ. ದಯವಿಟ್ಟು ನನಗೆ ಈ ಥರ ವಿಷಯಗಳೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಅದ್ರಾಗೂ ಅಪ್ಪನ ವಿಷಯನ ನಾನು ಮುಂದೆ ಮಾತಾಡೋಕ್ಕೆ ಹೋಗ್ಬೇಡಿ. ಆಗಲೇ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದು ಅದೇ ವಿಷಯಕ್ಕೆ ನೀಯ. ನಂಗೆ ಇದೆಲ್ಲ ಇಷ್ಟ ಆಗೋಕ್ಕಿಲ್ಲ, ಸರಿನಾ? ಬೇಡ ಅಂತ ಬಿಟ್ಬಿಟ್ಟು ಬಂದಿದ್ದೀನಿ. ನಾನು ನನ್ನ ಮಗನ ನೋಡ್ಕೊಂಡು ಸಂದಕ್ಕೇನೇ ಇದ್ದೀನಿ. ಅಷ್ಟು ಸಂದಕ್ಕಿದ್ಬಿಟ್ರೆ ಅಷ್ಟೇ ಸಾಕು, ನಂಗೆ ಬೇರೆ ಇನ್ನೇನು ಬೇಕಿಲ್ಲ. ನನ್ನ ಮಗನ ಜೊತೆ ಇದ್ದೀನಲ್ಲ ಅಷ್ಟೇ ನನಗೆ ಸಾಕು. ದಯವಿಟ್ಟು ನನಗೆ ಬಿಟ್ಬಿಡಿ. ಅಣ್ಣ ಬೇಗ ಹಾಕಿ ಬೆಳ್ಳುಳ್ಳಿ ಶುಂಠಿ. ಲೇ ಇವಮ್ಮನ ಮನೆಯಿಂದೇನೇ ನೀ ಹೋಗೋಣ. ಇಲ್ಲೆಲ್ಲ ಸಂತೆಗೆ ಮಾತಾಡಿದ್ರೆ ಸರಿ ಇರೋಕ್ಕಿಲ್ಲ. ಪರ್ಸ್ನೆಲ್ಲ ಕುಂತ್ಕೊಂಡು ಮಾತಾಡಿದ್ರೆ ಇವಮ್ಮಂಗೂ ಬುದ್ಧಿ ಬರ್ತದೆ. ಹಂಗೆ ಮಾಡೋಣ.